ನಮಸ್ಕಾರ ಸ್ನೇಹಿತರೆ, ನಾನು ಚೈತನ್ಯ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋ ಶುರು ಮಾಡೋಣ ಬನ್ನಿ. ಎಲ್ಲರೂ ತಮ್ಲೈನಲ್ಲಿ ನೋಡಿರೋ ಹಾಗೆ ಇದು ಪಾಸ್ತಾ, ಇಟಾಲಿಯನ್ ಡಿಶ್ಶು. ಇದನ್ನು ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ, ಅದರಲ್ಲೂ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ. ನಾನು ಇಲ್ಲ ಒಂದು ಪಾತ್ರೆಗೆ ಒಂದು 3 ಲೋಟ ಅಥವಾ 3 ಕಪ್ ಆಗೋಷ್ಟು ನೀರನ್ನು ಬಿಸಿ ಆಗಲಿಕ್ಕೆ ಇಟ್ಕೋತಾ ಇದ್ದೀನಿ ಫ್ರೆಂಡ್ಸ್. ನನಗೆ ಇಲ್ಲಿ ಸ್ವಲ್ಪ ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ ನಾನು ಮಕ್ಕಳಿಗೋಸ್ಕರ, ಹಾಗಾಗಿ ಕಮ್ಮಿ ಹಾಕ್ಕೊತಾ ಇದ್ದೀನಿ, ನೋಡಿ ಹಾಕ್ಕೊಳ್ಳಿ. ನಾನು ಇಲ್ಲಿ 2 ಕಪ್ಪಷ್ಟು ಪಾಸ್ತಾನ ಹಾಕ್ಕೋತಾ ಇದ್ದೀನಿ. ನೀರು ಸ್ವಲ್ಪ ಚೆನ್ನಾಗಿ ಕಾದ ನಂತರ ಹಾಕ್ಕೊಳ್ಳಿ ಫ್ರೆಂಡ್ಸ್, ಹಾಗೆ ಹಾಕ್ಕೋಬೇಡಿ, ಯಾಕೆಂದರೆ ತುಂಬ ಬೆಂದು ಬಿಡುತ್ತೆ ನೀರು ಕಾಯೋವರೆಗೂ. ಹಾಗಾಗಿ 2 ಕಪ್ ಅಷ್ಟು ಹಾಕ್ಕೊಂಡಿದ್ದೀನಿ. ಇದರಲ್ಲಿ ತುಂಬ ಶೇಪಲ್ಲಿ ವೆರೈಟಿಯಾಗಿ ಪಾಸ್ತಾ ಸಿಗುತ್ತೆ. ಮತ್ತು ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಅದು ಅಂಟ್ಕೋದೇ ಇರಲಿ ಒಂದಕ್ಕೊಂದು ಅಂತ ಹೇಳಿ. ಡಿಫ್ರೆಂಟ್ ಶೇಪಲ್ಲಿ ಸಿಗುತ್ತೆ ಪಾಸ್ತಾ, ರೆಡಿಮೇಡೇ ಸಿಗುತ್ತೆ. ನೀವು ಅದನ್ನು ತೊಗೊಂಡು ಮಾಡ್ಕೊಬೋದು. ನಿಮ್ಗೆ ಯಾವ ಶೇಪ್ ಇಷ್ಟ ಆಗುತ್ತೆ ಆ ಶೇಪಲ್ಲಿ ತೊಗೋಬೋದು. ಇಟಾಲಿಯನ್ ಡಿಶ್ ಅಥವಾ ಈ ಥರ ಪಾಸ್ತಾ, ಈ ಥರ ಏನು ಫಾರಿನ್ ಡಿಶಸ್ಸಲ್ಲೆಲ್ಲ ತರಕಾರಿ ಶೇಪ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಕೆಲವೊಂದು ಡಿಶ್ಗಳಲ್ಲಿ. ಇದು ಬಂದು ಸ್ಕ್ವೇರಲ್ಲೇ ಕಟ್ ಮಾಡ್ಕೋಬೇಕು ಅಂತ ಒಂದು ಇದಿದೆ, ಹಾಗಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಅದೇ ಶೇಪಲ್ಲಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ನಾನಿಲ್ಲಿ ಒಂದು ಕಾಲು ಭಾಗದಷ್ಟು ದಪ್ಪಮೆಣಸಿನ್ಕಾಯಿ, ಒಂದು ಸಣ್ಣದಾಗಿರೋಂಥ ಈರುಳ್ಳಿ, ಅದನ್ನು 4 ಭಾಗ ಕಟ್ ಮಾಡಿಕೊಂಡು ಅದರಲ್ಲಿ 2 ಭಾಗ ಮಾಡಿಕೊಂಡು ಅದನ್ನು ಲೇಯರ್ ಆಗಿ ಬಿಡಿಸ್ಕೋತಾ ಇದ್ದೀನಿ ಅದನ್ನು. ಮತ್ತು ಒಂದು ಕಾಲು ಭಾಗದಷ್ಟು ಕ್ಯಾರೆಟನ್ನು ತೊಗೊಂಡಿದ್ದೀನಿ. ಅದನ್ನು ಅಷ್ಟೇ, ಸ್ವಲ್ಪ ಕ್ಯಾರೆಟು ದಪ್ಪ ಇರೋದ್ರಿಂದ ಅದು ಸ್ವಲ್ಪ ಬೇಯಲಿಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾವಿಲ್ಲಿ ತುಂಬ ಜಾಸ್ತಿ ಹೊತ್ತು ಬೇಯಿಸಲ್ಲ, ಹಾಗಾಗಿ ನಾನಿಲ್ಲಿ ಒಂದು ಸ್ಪೂನಷ್ಟು ಟೊಮೊಟೊ ಸಾಸನ್ನು ಹಾಕ್ಕೋತಾ ಇದ್ದೀನಿ. ಮತ್ತು 2 ಸ್ಪೂನಷ್ಟು ಚಿಲ್ಲಿ ಸಾಸನ್ನ ಕೂಡ ಹಾಕ್ಕೋತಾ ಇದ್ದೀನಿ. ಈ ಸಾಸನ್ನ ಸ್ವಲ್ಪ ನಾವು ಬೇಗ ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದಿರುತ್ತೆ ಫ್ರೆಂಡ್ಸ್. ಮತ್ತು ಒಂದು 1/4 ಸ್ಪೂನಷ್ಟು ನಾನಿಲ್ಲಿ ಸೋಯಾ ಸಾಸು, ಮತ್ತು ಒಂದು 1/4 ಸ್ಪೂನ್ಗಿಂತ ಕಮ್ಮಿ ವಿನೆಗರ್ ಹಾಕ್ಕೊಂಡಿದ್ದೀನಿ. ಮತ್ತು 2 ಸ್ಪೂನಷ್ಟು ಟೊಮೊಟೊ ಕೆಚಪ್ ಕೂಡ ಹಾಕ್ಕೊಂಡಿದ್ದೀನಿ. ನಿಮಗೆ ವಿನೆಗರ್ ಬೇಡ ಅನಿಸಿದ್ರೆ ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್. ನಾನಿಲ್ಲಿ ಹಾಕೋತಾ ಇದ್ದೀನಿ ಖಾರ ಹೊಡಿಯಲ್ಲ ಅಂತ ಹೇಳಿ. ಇದನ್ನು ಮಿಕ್ಸ್ ಮಾಡಿ ಒಂದು ಕಡೆ ತೆಗೆದಿಟ್ಕೊಳ್ಳೋಣ ಫ್ರೆಂಡ್ಸ್. ಇದನ್ನು ಫಸ್ಟೇ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದಿರುತ್ತೆ, ಯಾಕೆಂದರೆ ಇನ್ಸ್ಟೆಂಟಾಗಿ ಹಾಕ್ಲಿಕ್ಕೆ ಬೇಕು. ಅದಕ್ಕೆ ಇಲ್ಲಿ ಪಾಸ್ತಾ ಕೂಡ ಅಷ್ಟರಲ್ಲಿ ರೆಡಿಯಾಗಿದೆ. ನೀವು ಮುಟ್ಟು ನೋಡಿ ಬೇಕಿದ್ರೆ ಅದು ಬೆಂದಿದೆಯಾ ಅಂತ ನೋಡ್ಕೋಬೋದು. ಒಂದು 70% ಅಷ್ಟು ಕುಕ್ ಆದರೆ ಸಾಕು ಫ್ರೆಂಡ್ಸ್. ಇಲ್ಲ ಅಂದರೆ ಕೈಯಲ್ಲಿ ಮುಟ್ಲಿಕ್ಕಾಗಲ್ಲ ಅಂದರೆ ಒಂದು ಸ್ಪೂನ್ ಅಥವಾ ಚಾಕು ಸಹಾಯದಿಂದ ಈಗ ಕಟ್ ಮಾಡಿದ್ರೆ ಈಸಿಯಾಗಿ ಕಟ್ ಆಗಬೇಕು, ಅಷ್ಟು ಬೆಂದಿದ್ರೆ ಸಾಕು. ಇದನ್ನು ಸ್ಟವ್ ಆಫ್ ಮಾಡಿದ ತಕ್ಷಣ ಇಮಿಡಿಯೇಟು ನೀವು ಒಂದು ಸ್ಟ್ರೈನರಲ್ಲಿ ಇದನ್ನು ನೀರಿಂದ ಬೇರೆ ಮಾಡ್ಕೊಬಿಡಿ ಫ್ರೆಂಡ್ಸ್. ಯಾಕೆಂದರೆ ಬಿಸಿ ಇದ್ದಾಗ ಮತ್ತೆ ಇನ್ನೂ ಜಾಸ್ತಿ ಕುಕ್ ಆಗೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಮಿಡಿಯೇಟ್ ಬೇರೆ ಮಾಡ್ಕೊಳ್ಳೋದ್ರಿಂದ ಅದು ಕುಕ್ ಆಗೋದು ಸ್ವಲ್ಪ ಕಮ್ಮಿ ಆಗುತ್ತೆ. ಜೊತೆಗೆ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಮೇಲಿಂದ ತಣ್ಣೀರು ಹಾಕಿ ಅದು ಕುಕ್ ಆಗೋದನ್ನು ಸ್ಟಾಪ್ ಮಾಡೋಕ್ಕೋಸ್ಕರ ಮೇಲಿಂದ ತಣ್ಣೀರು ಹಾಕ್ಕೋತಾ ಇದ್ದೀನಿ. ಈ ಟೈಮಲ್ಲಿ ನೀವು ಬೇಕಿದ್ರೆ 1 ಸ್ಪೂನ್ ಎಣ್ಣೆ ಕೂಡ ಹಾಕಿ ಅದನ್ನು ಬಿಡ್ಬೋದು, ಆಗ ಸ್ವಲ್ಪ ಒಂದಕ್ಕೊಂದು ಅಂಟಲ್ಲ. ನಾನು ಇಲ್ಲೇ ಕೈಯಲ್ಲಿ ಹಾಗೆ ಆರಲಿಕ್ಕೆ ಬಿಡ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಅದ್ರ ಜೊತೆಗೆ ನಾನಿಲ್ಲಿ ಒಂದು ಮಸಾಲ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು 1/4 ಸ್ಪೂನಷ್ಟು ಅಚ್ಕಾರದ ಪುಡಿ, ಒಂದು 1/4 ಸ್ಪೂನಷ್ಟು ಧನಿಯಾ ಪುಡಿ, ಒಂದು 1/4 ಸ್ಪೂನಷ್ಟು ಕೊತ್ತಂಬರಿ ಪುಡಿ ಅಂದರೆ ಧನಿಯಾ ಪುಡಿ, ಮತ್ತು ಗರಂ ಮಸಾಲ, ಮತ್ತು ಇಲ್ಲಿ ಒಂದು ಸ್ವಲ್ಪ ನಾನು ಇಲ್ಲಿ ಆರಿಗೆನೋ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಮ್ಯಾಜಿಕಲ್ ಮಸಾಲ ಕೂಡ ಒಂದು ಪ್ಯಾಕೆಟ್ ಹಾಕ್ಕೊತಾ ಇದ್ದೀನಿ. ನೀವು ನೋಡಿ ಹಾಕ್ಕೊಳ್ಳಿ, ಖಾರ ಬೇಡ ಅಂದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಇಷ್ಟನ್ನು ಇದು ಮಾಡಿಕೊಂಡು ಇದಕ್ಕೇ ನಾನು ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಪ್ಯಾನಿಗೆ ಕ್ಯಾರೆಟು ಮತ್ತು ಈರುಳ್ಳಿ, ದಪ್ಪಮೆಣಸಿನ್ಕಾಯಿ ಎಲ್ಲನೂ ಕೂಡ ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಇದಕ್ಕೆ ಸ್ವೀಟ್ ಕಾರ್ನು ಅಥವಾ ಹಸಿ ಬಟಾಣಿ ಬರುತ್ತಲ್ಲ, ಫ್ರೋಝನ್ ಪೀಸು, ಇದನ್ನು ಕೂಡ ನೀವು ಹಾಕೋಬೋದು. ನಾನು ಇದನ್ನು ಇಷ್ಟೇ ಹಾಕ್ಕೊತಾ ಇದ್ದೀನಿ ಇಲ್ಲಿ ಫ್ರೆಂಡ್ಸ್. ಅದು ಇರಲಿಲ್ಲ ನನ್ನ ಹತ್ರ, ಹಾಗಾಗಿ ಇಷ್ಟನ್ನೇ ಹಾಕ್ಕೋತಾ ಇದ್ದೀನಿ. ಇದನ್ನು ಜಾಸ್ತಿ ಏನೂ ಕುಕ್ ಮಾಡೋ ಅಂಥದ್ದಿಲ್ಲ ಫ್ರೆಂಡ್ಸ್. ಸ್ಟಿರ್ ಫ್ರೈ ಅಂತ ಹೇಳ್ತೀವಲ್ಲ ಆ ಥರ, ಸ್ವಲ್ಪ ಅದು ಸ್ವೆಟ್ ಆದರೆ ಸಾಕು, ಅಷ್ಟೇ ನಮಗೆ ಬೇಕಾಗಿರೋವಂಥದ್ದು. ಇದಕ್ಕೆ ಬೇಯಿಸೋ ಅಂಥದ್ದು ಜಾಸ್ತಿ ಬೇರೆ ಡಿಶಲ್ಲಿ ಬೇಯಿಸೋ ಹಾಗೆ ಇದನ್ನು ಏನು ತುಂಬ ಬೇಯಿಸೋ ಆಗಿಲ್ಲ. ನಾನು ಇಲ್ಲೇ ಇದನ್ನು ಸ್ಟಿರ್ ಫ್ರೈ ಮಾಡ್ಕೋಬೇಕಾದ್ರೆ ಸ್ವಲ್ಪ ಮಸಾಲ ಪೌಡರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದಕ್ಕೆಲ್ಲ ಚೆನ್ನಾಗಿ ಮಸಾಲ ಹಿಡಿದ್ರೆ ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ, ಪ್ಲೇನ್ ಅನಿಸಲ್ಲ ಅಂತ ಹೇಳಿ ಹಾಕೋತಾ ಇದ್ದೀನಿ.
ನೀವು ಬೇಕಿದ್ರೆ ಅದನ್ನು ಸ್ಕಿಪ್ ಮಾಡ್ಬೋದು. ಇದನ್ನು ಹಾಕ್ಕೊಂಡು ಒಂದೆರಡು ನಿಮಿಷ ಹಾಗೇ ನಾನು ಇದರಲ್ಲಿ ಕೈ ಆಡ್ತಾ ಬೇಯಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಇಲ್ಲಿ 1 ಸ್ಪೂನಷ್ಟು ಸಾಸ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೀವು ಬೇಕಿದ್ರೆ ಅದೇ ಸ್ಕಿಪ್ ಮಾಡ್ಕೋಬೋದು ಬೇಡ ಅಂದರೆ, ಯಾಕೆಂದರೆ ಸಾಸಲ್ಲಿ ಮತ್ತೆ ನಾವು ಹಾಕೋದ್ರಿಂದ ನೀವು ಸ್ಕಿಪ್ ಮಾಡಿಕೊಂಡು ಬೇಕಿದ್ರೆ ಹಾಗೆ ಮಾಡ್ಕೋಬೋದು. ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್ ಬೇಕು ಅಂದರೆ. ಇದನ್ನು ಜಾಸ್ತಿ ಬೇಯಿಸೋದಿಲ್ಲ, ಇದಕ್ಕೆ ತುಪ್ಪ ಮತ್ತು ಬೆಣ್ಣೆ ಇವೆರಡರನ್ನೇ ಹಾಕಿ ಮಾಡಿ ಫ್ರೆಂಡ್ಸ್, ಆವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಎಣ್ಣೆಲಿ ಮಾಡ್ತೀವಿ ಅಂತ ಮಾಡ್ಕೋಬೋದು, ಬಟ್ ಆದರೆ ಟೇಸ್ಟ್ ಅಷ್ಟರಲ್ಲೇ. ನಾನು ಇದನ್ನು ಒಂದು ಬೌಲಿಗೆ ತೆಗೆದಿಟ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೀವು ಬೇಕಿದ್ರೆ ಇದರಲ್ಲೇ ಬೇಕಿದ್ರೆ ಸಾಸನ್ನು ಕೂಡ ಕಂಟಿನ್ಯೂ ಮಾಡ್ಬೋದು. ಆವಾಗ ಸ್ವಲ್ಪ ತರಕಾರಿ ಬೆಂದುಬಿಡುತ್ತೆ ಅಂತ ಹೇಳಿ ನಾನು ಒಂದು ಬೌಲಿಗೆ ತೆಗೆದಿಟ್ಕೋತಾ ಇದ್ದೀನಿ. ನೀವು ಹಿಂಗೇ ಬೇಕಿದ್ರೆ ಕಂಟಿನ್ಯೂ ಮಾಡ್ಬೋದು ಫ್ರೆಂಡ್ಸ್, ನಿಮ್ಮ ಅನುಕೂಲ ನೋಡಿ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಇದೇ ಪ್ಯಾನಿಗೆ ನೆಕ್ಸ್ಟು ಸಾಸನ್ನ ಕಂಟಿನ್ಯೂ ಮಾಡ್ತೀನಿ, ಏಕೆಂದರೆ ಇದರಲ್ಲಿ ಆಲ್ರೆಡಿ ತುಪ್ಪ ಮತ್ತು ಇದೆಲ್ಲ ಇದೆ. ಈಗ ನಾನು ಸ್ವಲ್ಪ ಉರಿನೂ ಕೂಡ ಕಮ್ಮಿ ಇಟ್ಕೊಂಡು ಸ್ಟವ್ನ ಇದಕ್ಕೆ ನೆಕ್ಸ್ಟು ತುಪ್ಪನ ಆ್ಯಡ್ ಮಾಡ್ಕೋತೀನಿ ಫ್ರೆಂಡ್ಸ್. ನೀವು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವು ತುಪ್ಪ ಚೆನ್ನಾಗಿ ತಿಂತೀರಾ, ತುಪ್ಪ ಅಥವಾ ಬೆಣ್ಣೆ ಅಂದರೆ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಎಲ್ಲ ಸೇರಿ 1 ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಮೊದಲಿಗೆ. ಈಗ ಎಲ್ಲ ಸೇರಿ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಮೈದಾ ಹಿಟ್ಟು 1 ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ನಾನು ಇಲ್ಲಿ 1 ಲೋಟ ಹಾಲನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ರೂಮ್ ಟೆಂಪ್ರೇಚರಲ್ಲಿರೋಂಥ ಹಾಲು, ಬಿಸಿ ಹಾಲನ್ನ ಹಾಕಬೇಡಿ ಫ್ರೆಂಡ್ಸ್, ಒಡೆದೋಗ್ಬಿಡುತ್ತೆ ಹಾಲು. ಅದನ್ನು ನೋಡಿ ಹಾಕ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಬಿಸಿ ಹಾಲನ್ನ ಮಾತ್ರ ಯೂಸ್ ಮಾಡಬೇಡಿ ಫ್ರೆಂಡ್ಸ್. ಬೇಕಿದ್ರೆ ಫ್ರಿಜ್ಜಲ್ಲಿರೋಂಥ ಕೋಲ್ಡು ಮಿಲ್ಕನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು, ಆದರೆ ಬಿಸಿ ಹಾಲು ಮಾತ್ರ ಬೇಡ ಫ್ರೆಂಡ್ಸ್. ನೀವು ಬೇಕಿದ್ರೆ ಈ ಟೈಮಲ್ಲಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಕೂಡ ಕ್ರಷ್ ಮಾಡಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಪೇಸ್ಟನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಕ್ರಷ್ ಮಾಡಿ ಹಾಕ್ಕೊಂಡು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ, ಅದನ್ನು ಕೈ ಬಿಡದಂತೆ ಕೈ ಆಡ್ತಾನೆ ಇರಬೇಕು ಫ್ರೆಂಡ್ಸ್, ಇಲ್ಲಾಂದರೆ ತಳ ಕಚ್ಚಿಬಿಡುತ್ತೆ. ಆಮೇಲೆ ನಾನು ಇಲ್ಲಿ 1 ಲೋಟದಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಇದನ್ನು ತೆಳು ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಮಗೆ ಸಾಸು ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಅನಿಸುತ್ತೋ ಆ ಕನ್ಸಿಸ್ಟೆನ್ಸಿಗೆ ಮಾಡ್ಕೊತಾ ಇದ್ದೀನಿ. ಇದು ಗಟ್ಟಿ ಆಗಲಿಕ್ಕೆ ಫಸ್ಟು ಬಿಡಲೇಬೇಕು ಫ್ರೆಂಡ್ಸ್, ಯಾಕೆಂದರೆ ಮೈದಾ ಹಿಟ್ಟು ಬೇಯಬೇಕು ನಮಗೆ, ಇಲ್ಲಾಂದರೆ ಅದು ನಮಗೆ ಜೀರ್ಣ ಥರ ಎಲ್ಲ ಆಗ್ತಾ ಹೋಗುತ್ತೆ. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಅದು ಬೇಯಬೇಕು. ಅಲ್ಲಿವರೆಗೂ ಅದನ್ನು ಕಮ್ಮಿ ಉರಿಯಲ್ಲೇ ಫಸ್ಟು ಬೇಯಿಸ್ಕೊಂಡು ಆನಂತರ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ನಾನು ಆಗಲೇ ಫ್ರೈ ಮಾಡಿ ಇಟ್ಟಿದ್ದಂತಹ ವೆಜಿಟೇಬಲ್ಸನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಆ ಸಾಸೆಲ್ಲ ವೆಜಿಟೇಬಲ್ಸಿಗೆ ಹಿಡಿಯೋ ರೀತಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆ ನಂತರ ಇದಕ್ಕೆ ನಾವು ಆವಾಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಂಥ ಪೌಡರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನು ಆವಾಗಲೇ ಪೌಡರ್ಗೆ ಕಾಳು ಮೆಣಸನ್ನು ಮಿಕ್ಸ್ ಮಾಡೋದನ್ನು ಮರ್ತಿದ್ದೆ, ಹಾಗಾಗಿ ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೀವು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ಚೆನ್ನಾಗಿ ಎಲ್ಲದಕ್ಕೂ ಸಾಸಿಗೆಲ್ಲ ಹಿಡಿಯೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಆನಂತರ ಇದಕ್ಕೆ ನಾವು ಆಗಲೇ ಬೇಯಿಸಿಟ್ಕೊಂಡಿರೋಂಥ ಪಾಸ್ತಾನ ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಪಾಸ್ತಾಗೆ ನಾವು ಮತ್ತೆ ಎಣ್ಣೆ ಹಾಕಿಲ್ಲ ಇಲ್ಲಿ, ನೀವು ಬೇಕಿದ್ರೆ ಹಾಕಿ ಅದನ್ನು ಇಟ್ಕೋಬೋದು ಫ್ರೆಂಡ್ಸ್. ನೋಡಿ, ಆದ್ರೂ ಎಣ್ಣೆ ಹಾಕಿಲ್ಲ ಅಂದ್ರೂ ಹೇಗೆ ಒಂದಕ್ಕೊಂದು ಅಂಟದೆ ಹುಡಿಯಾಗಿದೆ ಫ್ರೆಂಡ್ಸ್. ಹಾಕದೇ ಇದ್ರೂ ನಡೆಯುತ್ತೆ, ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್. ಇದನ್ನು ಚೆನ್ನಾಗಿ ಸಾಸ್ ಜೊತೆ ಮಿಕ್ಸ್ ಮಾಡಿಕೊಂಡು ಎಲ್ಲದಕ್ಕೂ ಹಿಡಿಯೋ ರೀತಿ, ಎಲ್ಲ ಪಾಸ್ತಾಗೂ ಸಾಸ್ ಹಿಡಿಯೋ ರೀತಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನಿಮಗೆ ಸಾಸು ತುಂಬ ತೆಳುವಾಗಿ ಬೇಕು ಅಂದರೆ ನೀವು ಇನ್ನೊಂದು ಅರ್ಧ ಲೋಟದಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೋದು. ಮತ್ತು ಆವಾಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಂಥ ಸಾಸನ್ನ ಕೂಡ ನಾನು ಇದ್ರ ಜೊತೆಗೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆ ಸಾಸ್ ಬೇಡ ಅನಿಸಿದ್ರೆ ಅಲ್ಲಿಗೆ ಸ್ಕಿಪ್ ಮಾಡ್ಬೋದು, ಆಗ ಫುಲ್ ವೈಟ್ ಸಾಸ್ ಪಾಸ್ತಾನೇ ಆಗುತ್ತೆ. ನಾನಿಲ್ಲಿ ಮಕ್ಕಳಿಗೆ ಸಾಸೆಲ್ಲ ಇಷ್ಟ ಆಗುತ್ತೆ ಅಂತ ಹೇಳಿ ಸ್ವಲ್ಪ ನೆಕ್ಸ್ಟ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ಸಾಸು ಕೂಡ ಎಲ್ಲ ನೀಟಾಗಿ ಎಲ್ಲದಕ್ಕೂ ಮಿಕ್ಸ್ ಆಗೋ ರೀತಿಯಲ್ಲಿ ನಾನು ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ಇದನ್ನು ಜಾಸ್ತಿ ಏನು ಬೇಯಿಸೋ ಅವಶ್ಯಕತೆ ಇಲ್ಲ, ಇನ್ನೊಂದು 2-3 ನಿಮಿಷ ಬೆಂದರೆ ಸಾಕಾಗುತ್ತೆ ಫ್ರೆಂಡ್ಸ್. ಅಲ್ಲಿವರೆಗೂ ಇವತ್ತಿನ ನುಡಿಮುತ್ತನ್ನು ನೋಡ್ಕೊಂಬರೋಣ ಬನ್ನಿ. ಜೀವನದಲ್ಲಿ ಸಂತೋಷವಾಗಿರೋದಕ್ಕೆ 2 ಸೂತ್ರಗಳಿವೆ. ಆಗಿರೋದನ್ನು ಬಿಟ್ಬಿಟ್ಟು ಉಳಿದಿರುವುದಕ್ಕೆ ಕೃತಜ್ಞತರಾಗಿ ಮುಂದೆ ಆಗುವುದನ್ನು ಎದುರು ನೋಡುತ್ತಾ ಜೀವನ ಸಾಗಿಸೋಣ ಫ್ರೆಂಡ್ಸ್. ಆವಾಗ ಜೀವನಕ್ಕೊಂದು ಅರ್ಥ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.